ಹೋಗು ಪುಟ್ಟ, ಡ್ರೆಸ್ ಚೇಂಜ್ ಮಾಡ್ಕೊಂಬಾ, ತಿಂಡಿ ಕೊಡ್ತೀನಿ. ಯಾಕೋ ಆದಿತ್ಯ, ಡ್ರೆಸ್ ಚೇಂಜ್ ಮಾಡು ಅಂತ ಹೇಳ್ದೆ ತಾನೆ? ಹೋಮ್ವರ್ಕ್ ಕೊಟ್ಟಿಲ್ವಾ ಇವತ್ತು? ಯಾಕಮ್ಮ, ಯಾಕೆ ಹೇಗಿದ್ದಾನೆ? ದಾರಿಲಿ ಏನಾದರೂ ಕೊಡ್ಸು ಅಂತ ಹಠ ಮಾಡಿದ್ನಾ? ಒಂದು ರೀತಿಯಲ್ಲಿ ಹಾಗೆ ಅನ್ಕೋ. ಆದರೆ ಅವ್ನು ಕೇಳಿದನ್ನ ಕೊಡ್ಸೋಕೆ ನನ್ನ ಕೈಲೂ ಆಗಲ್ಲ, ನಿನ್ನ ಕೈಲೂ ಆಗಲ್ಲ. ಅದಕ್ಕಿರೋದು ಒಂದೇ ಪರಿಹಾರ ಅಂದರೆ ಅವನ ಸ್ಕೂಲ್ ಬದಲಾಯಿಸೋದು. ಅಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ಅವ್ನು ಕೇಳಿದನ್ನ ಕೊಡ್ಸೋಕ್ಕಾಗದೇ ಇರೋದಕ್ಕೂ ಅವ್ನ ಸ್ಕೂಲ್ ಬದಲಾಯಿಸೋದಕ್ಕೂ ಏನು ಸಂಬಂಧ? ಅಂಥದ್ದೇನು ಕೇಳ್ದ ಅವನು? ಮಧ್ಯಾಹ್ನ ನಾನು ಸ್ಕೂಲಿಗೆ ಊಟಕ್ಕೆ ತಗೊಂಡು ಹೋದಾಗ ಸೂರ್ಯ ಸಾಕ್ಷಿಗೆ ಊಟ ತಗೊಂಡು ಬಂದಿದ್ರು. ಬಿಸಿ ಬಿಸಿ ಪೂರಿ ಆಲೂಗೆಡ್ಡೆ ಪಲ್ಯ ತಂದಿದ್ದೀನಿ. ಸಾಕ್ಷಿ ಊಟ ತಿನ್ನೋಣ? ಯಾಕಮ್ಮ ಸಾಕ್ಷಿ ಸಪ್ಪಗಿದ್ಯಾ? ಟೀಚರ್ ಏನಾದ್ರು ಬೈದ್ರಾ? ನೀವು ಸಪ್ಪಗಿದ್ದೀರಾ? ನಿಮ್ಗೂ ಯಾರಾದ್ರೂ ಬೈದ್ರಾ? ದೊಡ್ಡವರು ಪ್ರಶ್ನೆ ಕೇಳಿದ್ರೆ ಮತ್ತೆ ಪ್ರಶ್ನೆ ಕೇಳಬಾರ್ದು, ಉತ್ತರ ಹೇಳ್ಬೇಕು, ಗೊತ್ತಾಯ್ತಾ? ಸಾಕ್ಷಿ, ಅಜ್ಜಿ ಕುಡೀರಿ. ಹೇಗಿದ್ಯಾ ಸಾಕ್ಷಿ? ನೀನ್ ಹೇಗಿದ್ಯಾ ಆದಿ? ಬೋರು ಕಣೆ ನೀನಿಲ್ದೆ. ನಂಗೂ ಅಷ್ಟೇ, ನೀನ್ ಇಲ್ದಿರ ಬೋರು. ನನ್ನ ಮಿಸ್ ಮಾಡ್ಕೊತ ಇದೀಯಾ? ಹ್ಞೂ ಕಣ, ತುಂಬ. ನೀನು ನನ್ನನ್ನು ಮಿಸ್ ಮಾಡ್ಕೊಂಡ್ಯಾ? ನಾನು ಅಷ್ಟೇ, ತುಂಬ ಮಿಸ್ ಮಾಡ್ಕೊಂಡೆ. ಆರ್ತಿ ಅಮ್ಮ ಹೇಗಿದ್ದಾರೆ? ಶಿ ಈಸ್ ಆಲ್ವೇಸ್ ಕ್ರೈಯಿಂಗ್. ಯಾವಾಗಲೂ ಅಳ್ತಾನೇ ಇರ್ತಾರೆ. ಅಪ್ಪ ವೆರಿ ಬ್ಯಾಡ್. ಏ ಆದಿ, ತಿಂಡಿ ಏನೋ ತಂದಿದ್ಯಾ? ಪೂರಿ. ನಂಗೂ ಕೊಡ್ತೀಯಾ? ಕೊಡ್ತೀನಿ. ಸಾಕ್ಷಿ, ಹಾಯ್ ಡ್ಯಾಡ್. ನಡಿ ಹೋಗೋಣ. ಇಲ್ಲ, ನಾನು ಬರಲ್ಲ. ನಂಗೆ ಆದಿ ಕಂಡ್ರೆ ಇಷ್ಟ. ನೋಡು, ಈಗ ಅವರು ನಮ್ಮನೆಗೆ ಸೇರ್ದವ್ರಲ್ಲ, ಅವರೇ ಬೇರೆ ನಾವೇ ಬೇರೆ. ಯಾಕೆ ಅವರೇ ಬೇರೆ ನಾವೇ ಬೇರೆ? ಅದೆಲ್ಲ ಕೇಳಬಾರ್ದು. ನಡಿ.
ಆ ಸೂರ್ಯ ಆದಿನ ಮಾತಾಡ್ಸ್ದೆ ಹಾಗೆ ಹೊರಟೋದ್ರು. ಪಾಪ ಆದಿ ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ? ಈಗ ಅದೇ ಸ್ಕೂಲಿಗೆ ಹೋಗ್ತಾ ಇದ್ರೆ ದಿನ ಇದೇ ಕತೆ ನಡೆಯುತ್ತೆ. ಮಗು ಸಪ್ಪೆ ಮುಖ ಮಾಡ್ಕೊಂಡು ಮನೆಗೆ ಬರ್ಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಆ ಸ್ಕೂಲ್ನ ಬದಲಾಯಿಸಿ ಬೇರೆ ಸ್ಕೂಲಿಗೆ ಹಾಕೋಣ ಅಂತ. ಇಲ್ಲ ಅಮ್ಮ, ಆದಿತ್ಯ ಅದೇ ಸ್ಕೂಲಿಗೆ ಹೋಗ್ಲಿ, ಬೇರೆ ಸ್ಕೂಲಿಗೆ ಸೇರ್ಸೋದು ಬೇಡ. ಏನೇ ಅರ್ಥ ಇದು? ಮುಂದಾಗುವ ಸಮಸ್ಯೆನ ಇಷ್ಟು ವಿವರವಾಗಿ ಹೇಳಿದ್ರು ಅದೇ ಸ್ಕೂಲಿಗೆ ಹೋಗ್ಲಿ ಅಂತ ಹೇಳ್ತಾ ಇದೆಯಲ್ಲ ನೀನು. ಮಗು ಮನಸ್ಸು ಮೇಲೆ ಅದು ಎಂತ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ ನೋಡು. ದೊಡ್ಡವ್ರು ಮಾಡೋಕ್ಕಾಗದೇ ಇರೋದನ್ನ ಈ ಮಕ್ಕಳು ಸೂರ್ಯ ಅವ್ರಿಗೆ ಮಾಡಿ ತೋರಿಸ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಅಮ್ಮ. ಅದಕ್ಕೆ ಆದಿತ್ಯನ ಆ ಸ್ಕೂಲಿಂದ ಚೇಂಜ್ ಮಾಡಿಸೋದು ಬೇಡ. ಸಾಕ್ಷಿ ಆದಿತ್ಯ ಇಬ್ರು ಒಟ್ಟಿಗೆ ಇರಲಿ. ಗಾಯತ್ರಿ ಅವರು ಇದ್ದಾರಾ? ನೀವು ಅವ್ರ ಮಗನಾ? ಹೌದು, ಒಳಗೆ ಬನ್ನಿ. ಯಾವಾಗ ಬಂದ್ರೆ? ಸುಲೋಚನಾ, ಶರ್ಮಿಳಾ, ಸುಜಾತ ಹೇಗಿದ್ದೀರಾ? ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿ. ನಾವು ಚೆನ್ನಾಗಿದ್ದೀವಿ. ನೀ ಹೇಗಿದ್ಯಾ ಗಾಯತ್ರಿ? ನಾನು ಸೂಪರ್ ಆಗಿದ್ದೀನಿ ಕಣ್ರೆ. ಬಾ ರಾಖಿ. ಇವಳು ನನ್ನ 3ನೇ ಸೊಸೆ ರಾಖಿ ಅಂತ. ಇವಳು ನನ್ನ ಮಗ ಸೂರ್ಯ. ಸೂರ್ಯ, ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್. ಇವರೆಲ್ಲ ಈಗ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದಾರೆ ಕಣೋ. ನಿಮ್ ಚಿಕ್ಕ ಮಗನ? ಇಲ್ಲ ಕಣೆ, ಅವ್ನು ನನ್ನ 2ನೇ ಮಗ ಸೂರ್ಯ ಅಂತ. ಹೌದು. ಇವ್ರದೇ ಅಲ್ವಾ ಪುನರ್ವಿವಾಹ ಆಗಿದ್ದು? ಹೌದು ಕಣೆ. ನಾನು ನಿಮ್ಗೆಲ್ಲ ಇನ್ವಿಟೇಷನ್ ಕಳ್ಸಿದ್ನಲ್ಲ, ಯಾಕೆ ನೀವು ಯಾರು ಬರಲೇ ಇಲ್ಲ? ಅಯ್ಯೋ, 3 ಜನ ಒಟ್ಟಿಗೆ ಬರೋಣ ಅನ್ಕೊಂಡ್ವಿ ಕಣೆ, ಬರಕ್ಕಾಗ್ಲಿಲ್ಲ. ಅದಕ್ಕೆ ಇವಾಗ ಬಂದ್ವಿ. ಹೋಗ್ಲಿ ಬಿಡ್ರೆ, ಈಗ್ಲಾದ್ರೂ ಬಂದ್ರಲ್ಲ. ಏನಿದು ಗಿಫ್ಟ್ಸ್ ಎಲ್ಲ ತಂದ್ಬಿಟ್ಟಿದ್ದೀರಾ? ನಮ್ಮ ಅತ್ತೆಗೇನಾದ್ರೂ ಸನ್ಮಾನ ಮಾಡ್ತಾ ಇದ್ದೀರಾ? ಇಲ್ಲಪ್ಪ ಗಾಯತ್ರಿ, ಮದ್ವೆಗೆ ಬರಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಉಡುಗೊರೆ ಕೊಡೋಣ ಅಂತ ಬಂದ್ವಿ. ಸೂರ್ಯ ಎಲ್ಲಪ್ಪ ನೀನ್ ಹೆಂಡ್ತಿ? ಕರಿಯಪ್ಪ. ಅದಕ್ಕೇನಂತೆ ಕರಿಯೋಣ. ನೀವೀಗಷ್ಟೇ ಬಂದಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ನಿಮ್ಗೋಸ್ಕರ ಕಾಫಿ ತಗೊಂಡ್ ಬರ್ತೀನಿ. ಸೂರ್ಯ, 1 ನಿಮಿಷ ಬಾಯ್ಲಿ. ಎಕ್ಸ್ಕ್ಯೂಸ್ ಮೀ ರಾಕಿ, ಟೇಕ್ ಕೇರ್ ಆಫ್ ದಮ್. ಏನಮ್ಮ? ಅವ್ರ ಆರ್ತಿ ನೋಡೋಕೆ ಅಂತಾನೆ ಬಂದ್ಯಾರೆ ಕಣೋ. ಏನು ಮಾಡೋದು? ಏನ್ ಮಾಡೋದು ಅಂದ್ರೆ ನಿಜ ಹೇಳೋದು ಅಷ್ಟೇ. ನೀನೇ ಅವಳ ಮನೆಯಿಂದ ಹೊರಗಡೆ ಹಾಕ್ಬಿಡಿದ್ಯಾ ಅಂತ ಹೇಳಕ್ಕಾಗತ್ತಾ? ನೀನು ಪುನರ್ವಿವಾಹ ಆಗಿದ್ಯಾ ಅಂತಲೇ ಅವ್ರು ನಿನ್ನನ್ನು ಅಪ್ರಿಷಿಯೇಟ್ ಮಾಡಕ್ ಬಂದಿದ್ದಾರೆ ಕಣೋ. ಅಂಥದ್ರಲ್ಲಿ ಸತ್ಯ ಹೇಳಕ್ಕಾಗತ್ತಾ ಅವ್ರಿಗೆ? ನನ್ನ ಮರ್ಯಾದೆ ಹೋಗಲ್ವಾ? ಸರಿ ಆಯ್ತು, ನೀನು ಕಾಫಿ ಮಾಡ್ಕೊಂಬ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಏನು ಮಾಡ್ಕೊಂಡಿರೋದು ಮ್ಯಾಮ್ ನೀವು? ನಾನೊಬ್ಳ ಹೌಸ್ ವೈಫು, ಆದ್ರೆ ನಂದು ಹವ್ಯಾಸ ಇದೆ, ಮಧುಕನಿ ಆರ್ಟ್ ಮಾಡ್ತಾ ಇದ್ದೀನಿ. ವಾಟ್ ಅ ಕೋಇನ್ಸಿಡೆನ್ಸ್, ನನ್ನ ಹೆಂಡತಿ ಕೂಡ ಮಧುಕನಿ ಆರ್ಟ್ ಮಾಡ್ತಾಳೆ. ಹೌದಾ? ಹೌದು, ಆಕ್ಚುಲಿ ಇವತ್ತು ಅವ್ರು ಅದೇ ಕ್ಲಾಸಸ್ಗೆ ಹೋಗಿದ್ದಾರೆ. ಅವ್ರ ತಾಯಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಸೊ ಅವ್ರ ಕ್ಲಾಸಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪ್ರಾಬಬ್ಲಿ ಇನ್ನೊಂದು 2-3 ದಿನ ಅವ್ರು ಅಲ್ಲೇ ಇರ್ತಾರೆ. ಐ ಡೌಟ್ ನೀವು ಇವತ್ತು ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತೆ ಅನ್ನೋದು. ಓಕೆ, ನೋ ಪ್ರಾಬ್ಲಮ್. ನೀವು ಕಾಫಿ ತಗೊಳ್ರೆ? ಗಾಯತ್ರಿ, ನಿನ್ ಸೊಸೆ ನೋಡೋಣ ಅಂತ ಬಂದ್ವಿ ಕಣೆ, ನಿರಾಸೆ ಆಯ್ತು. ತಂದಿರೋ ಗಿಫ್ಟ್ ಎಲ್ಲ ವೇಸ್ಟ್ ಆಯ್ತು ಕಣೆ. ಯಾಕೆ ಹಾಗನ್ಕೋತೀಯ? ನನ್ನ ಮಗ ಇದ್ದಾನಲ್ಲ, ಅವನಿಗೆ ಕೊಡು, ಸೊಸೆಗೂ ಕೊಟ್ಟಾಗತ್ತೆ. ಹೌದೌದು, ಕೊಡಿ ಅವ್ರಿಗೆ. ತಗೋಪ್ಪ ಸೂರ್ಯ, ನೀನು ನಿನ್ನ ಹೆಂಡತಿ 100 ವರ್ಷ ಸುಖವಾಗಿ ಬಾಳಿ.
ಗೆಳತಿನಂತೂ ನೋಡ್ಲಿಲ್ಲ, ಕಡೆ ಪಕ್ಷ ಅವಳು ಫೋಟೋನಾರು ತೋರ್ಸಪ್ಪ ಸೂರ್ಯ. ಸೂರ್ಯ, ಹೋಗಿ ಫೋಟೋ ತಗೊಂಡ್ ಬಾಪ ಆರ್ತಿದು. ನನಗೂ ಬೇಕಾಗಿರಲಿಲ್ಲ ಈ ಪುನರ್ವಿವಾಹ. ನಿನ್ ಸೊಸೆ ಮುದ್ದಾಗಿದ್ದಾಳೆ. ನಮ್ಮ ಆರ್ತಿ ಹೆಸರಲ್ಲಿ ಅರ್ಚನೆ ಮಾಡಿ. ನನ್ನ ಹೆಸರಿಗೆ ಬೇಡ, ಮಕ್ಕಳ ಹೆಸರಿಗೆ ಮಾಡಿ. ನಕ್ಷತ್ರ ರಾಶಿ ಹೆಸರು ಆರ್ಯ, ಹಸ್ತ ನಕ್ಷತ್ರ, ಆದಿತ್ಯ ಶತಭಿಷ ನಕ್ಷತ್ರ. ಮೂರ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಸ್ತಿ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾರಾಂ ಶುಭರಿತೋ ವಿಶೇಷೇಣ ಯದಾ ಕುಮಾರಸ್ಯ ಆರ್ಯ ನಾಮಧೇಯಸ್ಯ ಆದಿತ್ಯ ನಾಮಧೇಯಸ್ಯ ಹಸ್ತ ನಕ್ಷತ್ರೇ ಶತಭಿಷ ನಕ್ಷತ್ರ ಕನ್ಯಾ ರಾಜೋರಾತಸ್ಯ ಅನ್ಯ ಚ ಶತಭಿಷ ನಕ್ಷತ್ರೇ ಕುಂಭ ರಾಜೋರಾತಸ್ಯ ಕುಟುಂಬ ವರ್ಗಾಢ. ಆರ್ತಿ, ನಿನ್ ಹೆಸರಲ್ಲಿ ಅರ್ಚನೆ ಯಾಕೆ ಬೇಡ ಅಂದೆ? ಈ ಪೂಜೆ ಪುನಸ್ಕಾರ ಇದ್ಯಾವ್ದ್ರ ಮೇಲೂ ನನ್ನ ನಂಬಿಕೆ ಇಲ್ಲಮ್ಮ. ಏನ್ ಪ್ರಯೋಜನ ಇದೆ? ಕಲ್ಲಾಗಿರೋ ಈ ದೇವ್ರಿಗೆ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ, ನಮ್ ಕಷ್ಟ ಮಾತ್ರ ಪರಿಹಾರ ಆಗಲ್ಲ. ಹಾಗೆಲ್ಲ ಹೇಳ್ಬಾರ್ದು ಆರ್ತಿ. ಈ ಮನುಷ್ಯ ಜನ್ಮನೇ ಹಾಗೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟನ ಅನುಭವಿಸ್ಲೇಬೇಕು. ದೇವ್ರುಗಳು ಮನುಷ್ಯರಾಗಿ ಹುಟ್ಟಿದಾಗ ಅವ್ರಿಗೆ ಕೂಡ ಕಷ್ಟ ತಪ್ಪಿದ್ದಲ್ಲ. ಶ್ರೀರಾಮಚಂದ್ರ 14 ವರ್ಷ ವನವಾಸ ಅನುಭವಿಸ್ದ. ಕೃಷ್ಣ ಎಲ್ಲ ಬಿಟ್ಟು ರಥನ ಓಡಿಸ್ದ. ಬುದ್ಧ ಮನೆ ಮಠ ಬಿಟ್ಟು ಊರೂರು ಅಲದ ಮೇಲೆ ಜ್ಞಾನೋದಯ ಆಯ್ತು. ಜೀಸಸ್ನ ಜನರೇ ಶಿಲ್ಪೆಗೆ ಏರ್ಸಿದ್ರು. ದೇವರಿಗೆ ತಮ್ಮ ಕಷ್ಟನ ಪರಿಹರಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ನು ನಾವು ಸಾಮಾನ್ಯ ಜನರು ಮಾ, ನಮ್ ಕತೆ ಹೇಗ್ ಹೇಳಿ? ಅದಕ್ಕೆ ಹೇಳಿತು ಈ ಪೂಜೆ ಪುನಸ್ಕಾರ ಎಲ್ಲ ವೇಸ್ಟು ಅಂತ. ಹಾಗಲ್ಲ ಆರ್ತಿ, ಕಷ್ಟ ಅಂದ್ರೆ ಬರೀ ಕೆಟ್ಟದ್ದು ಅಂತ ಮಾತ್ರ ನಾವು ಅನ್ಕೋಬಾರ್ದು. ನಾವು ಕಷ್ಟ ಅನುಭವಿಸ್ತಿರುವಾಗ ನಮ್ಗೆ ಗೊತ್ತಿಲ್ಲದೆ ಒಳ್ಳೇದು ಆಗ್ತಾ ಇರುತ್ತೆ. ಈಗ ಚಿನ್ನನೇ ನೋಡು, ಚಿನ್ನನ ಪುಟಕ್ಕಿಟ್ ಮೇಲೇನೆ ಅದು ಒಡವೆ ಮಾಡಿಸೋ ಬಂಗಾರ ಆಗೋದು. ಬಂಡೆ ಕಲ್ಲನ್ನ ಕೆತ್ತಿದ ಮೇಲೇನೆ ಅದು ಶಿಲ್ಪ ಅಂತ ಅನಿಸ್ಕೊಳ್ಳೋದು. ಹಾಗೆ ನಮಗ್ ಕಷ್ಟಗಳನ್ನು ಕೊಡೋ ಮೂಲಕ ಆ ದೇವ್ರು ನಮ್ಮ ಅಂತರಂಗಕ್ಕೆ ಹೊಸ ರೂಪ ಕೊಡ್ತಾನೆ ಇರ್ತಾನೆ. ಕಷ್ಟಗಳನ್ನ ಅನುಭವಿಸುವಾಗ ನಮ್ಗೆ ಗೊತ್ತೇ ಆಗಲ್ಲ. ಕಷ್ಟ ಕಾಲ ಕಳೆದ್ಮೇಲೆ ಅದು ಒಳ್ಳೇದು ಅಂತ ನಮ್ಗೆ ಅನುಭವಕ್ಕೆ ಬರುತ್ತೆ. ಆರ್ತಿ, ನೀವೆಲ್ಲ ಇಲ್ಲೇ ಕೂತೀರಿ, ನಾನು ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ಹಾ, ಇಲ್ಲೇರೋ. ಓ ಆರ್ತಿ, ನೀನ್ ನೋಡಿ ಎಷ್ಟು ದಿವಸ ಆಗಿತ್ತಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮ ಅತ್ತೆಯಲ್ಲಿ? ಅವರು ಪ್ರದಕ್ಷಿಣೆ ಹಾಕಕ್ ಹೋಗಿದ್ದಾರೆ. ಓ ಹೌದಾ? ನಿನ್ ಬಗ್ಗೆ ಒಂದ್ ಸುದ್ದಿ ಕೇಳ್ದೆ, ನಿಜನಾ? ಏನ್ ಸುದ್ದಿ? ನಿನ್ ಗಂಡ ಸೂರ್ಯ ನಿನ್ನ ಬಿಟ್ಬಿಟ್ನಂತೆ. ಏನೋ ನಿನ್ ಗಂಡ ಎಲ್ರೂ ಮುಂದೆ ಜಾತ್ರೆಲಿ ನಿನ್ಗೆ ಅವಮಾನ ಆಗೋಗ್ ಮಾತಾಡದ್ನಂತೆ.
ಈಗಿಂದೀಗ್ಲೇ ಮನೆ ಬಿಟ್ಟು ಹೊರಡು ಅನ್ನಂತೆ, ಹೌದಾ? ಸಾಲದ್ದಕ್ಕೆ ನಿನ್ ಗಂಡನ ಮನೆಯಲ್ಲೆಲ್ಲ ಒಂದೇ ಪಾರ್ಟಿಯಾಗಿ ನಿನ್ ಮೇಲೆ ತಿರುಗಿ ಬಿದ್ರಂತೆ, ನಿಜವೇ? ಅಯ್ಯೋ ಪಾಪ, ವಿಷಯ ಕೇಳಿ ಮನ್ಸಿಗೆ ತುಂಬಾ ಬೇಜಾರಾಯ್ತು. ನಿನಗೆ ನಿಮ್ಮ ಅತ್ತೆ 2ನೇ ಮದುವೆ ಮಾಡ್ಸಕ್ ಹೊರಟಾಗ್ಲೇ ಅನ್ಕೊಂಡೆ. ಮೊದಲನೇ ಮದುವೆನೇ ನಿಲ್ಲಿಲ್ಲ, ಇನ್ನು 2ನೇ ಮದುವೆ ನಿಲ್ಲುತ್ತಾ ಅಂತ. ಆದ್ರೆ ಏನ್ ಮಾಡೋದು, ನಿಮ್ಮ ಅತ್ತೆ ಹುಚ್ಚುಚ್ಚಾಗಿ ಏನೋ ಸಾಧಿಸ್ತೀನಿ ಅಂತ ಹೊರಟ್ರು. ಇವಾಗ ಏನಾಯ್ತು ನೋಡ್ದ? ಅಜ್ಜು, ಶೋಭಕ್ಕ, ನೀನ್ ಅಳಿಯ ದೇವ್ರಂತವನು ಎಂತ ಕೆಲಸ ಮಾಡಿದಾನೆ ನೋಡು. ಕೇಳಿ ಮನ್ಸ್ಗೆ ತುಂಬಾ ಬೇಜಾರಾಯ್ತು. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಪಾಪ ಹುಡುಗಿ ನೊಂದ್ಕೊಂಡು ಮನೆಗೆ ಬಂದಿದ್ದಾಳೆ. ವಿಷಯನ ಮರೀಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರೆ ಏನೇನೋ ಮಾತಾಡಿ ಮತ್ತವಳ ಮನ್ಸನ್ನ ನೋಯ್ತಾ ಇದೆಯಲ್ಲ ನೀನು. ಅಯ್ಯ, ಇಲ್ದೇ ಇರೋದೇನಾದ್ರು ಹೇಳದ್ನ? ಇರೋದನ್ ತಾನೇ ಹೇಳಿದ್ದು. ನೀನ್ ಅಳಿಯ ಮತ್ತ ಅವ್ರ ಮನೆಯವರು ಊರವ್ರ ಮುಂದೆ ಎಲ್ಲ ನಿನ್ ಮಗಳನ್ನ ಮನೆ ಬಿಟ್ಟು ಹೋಗು ಅಂದಿದ್ದು ಇಡೀ ಊರ್ಗೆ ಗೊತ್ತಿದೆ. ಅದನ್ ತಾನೇ ಕೇಳಿದ್ದು. ತಪ್ಪ? ನಿನ್ನ ಮಗಳ ಬಗ್ಗೆ ಮಾತಾಡಿದ್ರೆ ನೀನ್ ಸುಮ್ನೆ ಇರ್ತಿದ್ಯೇನೆ? ಅಯ್ಯ, ಗೊತ್ತಿರೋರು ಅಂತ ಕೇಳಿದ್ನಪ್ಪ. ಇಷ್ಟಕ್ಕೂ ನನ್ನ ಮಗಳನ್ನ ಗಂಡ ಹೊರಗಾಕೋ ಅಂತ ಕೆಲಸ ಅವಳೇನು ಮಾಡಲ್ಲ ಬಿಡಿ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ನಿಮ್ ಮಗಳಿಗೋಳ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಅದೇನೋ ನಿಮ್ ಸೊಸೆಗೆ ಪುನರ್ವಿವಾಹ ಮಾಡಿಸಿ ಪ್ರಪಂಚನೇ ಉದ್ಧಾರ ಮಾಡ್ತೀನಿ ಅಂತಿದ್ರಿ. ಇವಾಗ ಏನಾಯ್ತು? ಇನ್ನೊಂದ್ ಮದ್ವೆ ಮಾಡಿಸ್ತೀರಾ? ಮಾಡ್ಸಿ ಮಾಡ್ಸಿ. ಅವಳಿಗೆ ನೀನ್ ಕಂಡ್ರೆ ಹೊಟ್ಟೆ ಕಿಚ್ಚು. ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ಲು. ಇಡೀ ದಿನ ಕಂಡೋರ್ ವಿಷಯ ಮಾತಾಡೋದು, ಸಂಜೆ ಆದ ತಕ್ಷಣ ದೇವಸ್ಥಾನಕ್ಕೆ ಬರೋದು. ಮನ್ಸೆಲ್ಲ ಮೈಲಿಗೆ, ಕೈಯಲ್ಲಿ ಮಲ್ಲಿಗೆ ಅಂದಂಗೆ. ಥೂ, ಕೆಟ್ಟ ಜನ. ಅವಳ ಮಾತಿಗೆ ನೀನ್ ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ ಮದ್ವೆ ಮಾಡಿಸ್ತೀರಾ? ಆರ್ತಿ, ಮಕ್ಕಳ ಮುಂದೆ ಹೀಗೆಲ್ಲ ಅಳಬಾರ್ದು ಕಣೆ. ದೊಡ್ಡವ್ರು ನಾವೇ ಅಳ್ತಾ ಕೂತ್ರೆ ಆ ಮಕ್ಳು ಏನ್ ಅನ್ಕೋಬೇಕು ಹೇಳು? ದೊಡ್ಡೊಳಗೆ ಹುಟ್ಟಿ ಅಳ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟಿದ್ದೀನಿಮ್ಮ ನಾನು. ಹಾಗಲ್ಲ ಕಡೆ ನಾನು ಹೇಳಿದ್ದು. ಅವಳು ಯಾರೋ ಏನೋ ಅಂದ್ಲು ಅಂತ ನೀನ್ ಯಾಕೆ ಇಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಿದ್ಯಾ? ಹಳೆ ನೋವನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದನ್ನ ಯೋಚನೆ ಮಾಡ್ದಾಗ್ಲೆಲ್ಲ ಆ ದೇವ್ರು ನನಗೆ ಏಟಿನ ಮೇಲೆ ಏಟನ್ನ ಕೊಡ್ತಾನೆ ಇದ್ದಾನೆಮ್ಮ. ನನ್ನ ಕಷ್ಟಗಳಿಗೆ ಮುಕ್ತಿನೇ ಇಲ್ದಾಗ ಆಗೋಯ್ತು. ಬರೀ ನಿಮ್ಮ ಮನಸ್ಸಿನೊಳಗೆ ನೆಮ್ಮದಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇನ್ ಮುಂದೆ ಹೊರಗೂ ನೆಮ್ಮದಿ ಇಲ್ದಾಗ ಆಗೋಯ್ತು. ಯಾರ್ಯಾರು ಕೇಳಿದಕ್ಕೆಲ್ಲ ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೇಕಮ್ಮ ನಾನು. ಹಾಗಲ್ಲ ಕಡೆ, ಅದ್ ಯಾವ್ದೋ ಬೀದಿ ನಾಯಿ ಬೊಗಳ್ತು ಅಂತ ನೀನ್ ಇಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ಬಿಟ್ಬಿಡು. ಇನ್ನು ಯಾರ್ಯಾರು ಏನೇನ್ ಪ್ರಶ್ನೆ ಕೇಳ್ತಾರೇನೋ, ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡೋದು ಅಮ್ಮ. ನನ್ನ ಜೀವನ ಬಿಡ್ಸಕ್ಕಾಗದೇ ಇರೋಂಥ ಗಂಟಾಗ್ಬೋಯ್ತು. ದಿನೇ ದಿನೇ ನನ್ನ ಮರ್ಯಾದೆ ಹೋಗ್ತಾನೆ ಇದೆ. ಇಷ್ಟೆಲ್ಲ ಅನುಭವಿಸ್ತಾ ಇದ್ರು
ದೇವ್ರಿಗೆ ಮಾತ್ರ ನನ್ನ ಮೇಲೆ ಕರುಣೆನೇ ಬರ್ತಿಲ್ಲಮ್ಮ.